ಲಾಡ್ಜ್ಗೆ ಕರೆದು ಲಾಕ್ ಮಾಡ್ತಾ ಇದ್ದ ಖತರ್ನಾಕ್ ಕಿಲೇಡಿಯನ್ನ ಲಾಕ್ ಮಾಡಲಾಗಿದೆ. ಶ್ರೀಮಂತ ಕುಳಗಳಿಗೆ ಟ್ರ್ಯಾಪ್ ಮಾಡ್ತಾ ಇದ್ದ ಫ್ಯಾಷನ್ ಡಿಸೈನರ್ ಬೆಳಗಾವಿಯ ಟಿಳಕವಾಡಿ ಪೊಲೀಸರಿಂದ ದೀಪಾ ಅವಟಗಿ ಎಂಬಾಕೆಯನ್ನು ಅರೆಸ್ಟ್ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ದೀಪಾ ಅವಟಗಿ ಈ ಹನಿ ಟ್ರ್ಯಾಪ್ ಕಹಾನಿಯ ಹೀರೋಯಿನ್. ಆರೋಪಿಯಿಂದ ಒಟ್ಟು 32,86,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಇನ್ನು ದೀಪಾಳ ಸ್ನೇಹಿತ ತಲೆಮರೆಸಿಕೊಂಡಿದ್ದಾನೆ. ಶಿವಾನಂದ್ ಆತನ ಹೆಸರು. ಆತನಿಗಾಗಿ ಸದ್ಯ ಶೋಧ ಕಾರ್ಯ ಮುಂದುವರೆದಿದೆ. ಸಿಸಿಟಿವಿ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಈ ಕಹಾನಿಯಲ್ಲಿ ನೀವು ಹಿಂದಿಯ ಸಿನಿಮಾ ನೋಡಿದರೆ ಬಂಟಿ ಬಬ್ಲಿ ಅಂತೇಳಿ ಅಭಿಷೇಕ್ ಬಚ್ಚನ್ ರಾಣಿ ಮುಖರ್ಜಿಯ ಸಿನಿಮಾ ಇದು. ಆ ಸಿನಿಮಾದಲ್ಲೂ ಅಷ್ಟೇ ಅವರಿಬ್ಬರು ಜೋಡಿಯಾಗಿ ಶ್ರೀಮಂತ ಕುಳಗಳನ್ನು ಟಾರ್ಗೆಟ್ ಮಾಡಿ ಅವರು ಹನಿ ಟ್ರ್ಯಾಪ್ ಮಾಡ್ತಾ ಇರಲ್ಲ, ಅಷ್ಟೇ ಬಿಟ್ಟರೆ ಶ್ರೀಮಂತ ಕುಳಗಳನ್ನು ಟಾರ್ಗೆಟ್ ಮಾಡಿ ಅವರು ವಂಚನೆಯನ್ನು ಮಾಡ್ತಾ ಇರ್ತಾರೆ. ಇವರು ಒಂದು ಹೆಜ್ಜೆ ಮುಂದೆ ಹೋಗಿ, ಈ ಬಂಟಿ ಬಬ್ಲಿ ದೀಪಾ ಹಾಗೆ ಶಿವಾನಂದ್ ಏನಿದ್ದಾರೆ ಇವರು ಒಂದು ಹೆಜ್ಜೆ ಮುಂದೆ ಹೋಗಿ ಹನಿ ಟ್ರ್ಯಾಪನ್ನು ಮಾಡ್ತಾಯಿದ್ರು. ಲಾಡ್ಜ್ಗೆ ಶ್ರೀಮಂತ ಕುಳಗಳನ್ನು ಹುಡುಕೋದು, ಅವರಿಗೆ ಬಲೆ ಬೀಸೋದು, ಅವರನ್ನು ಲಾಡ್ಜ್ಗೆ ಕರೆಯೋದು, ಲಾಡ್ಜ್ಗೆ ಬಂದ ಮೇಲೆ ಸಿಕ್ಕಿದ್ದನ್ನೆಲ್ಲ ದೋಚ್ಕೊಂಡು ಹೋಗ್ತಾ ಇರೋದು. ನೋಡಿ, ಫೋಟೋಗಳಲ್ಲಿ ಗಮನಿಸ್ತಾ ಇದ್ದೀರಾ ದೀಪಾ ಹಾಗೆ ಶಿವಾನಂದ್. ಬೆಳಗಾವಿಯ ಬಂಟಿ ಬಬ್ಲಿ ಇವರು. ಆಕೆ ದೀಪಾ ಏನಿದ್ದಾಳೆ ಮೂಲತಃ ಬಾಗಲಕೋಟೆಯ ಮೂಲದವರಂತೆ. ಈಕೆಗೆ ಸಾಥ್ ಕೊಡ್ತಾ ಇದ್ದಿದ್ದು ಶಿವಾನಂದ್. ಇಬ್ಬರೂ ಸೇರಿ ಶ್ರೀಮಂತ ಕುಳಗಳನ್ನು ಫಸ್ಟು ಹುಡುಕೋದು, ಅವರನ್ನು ಟಾರ್ಗೆಟ್ ಮಾಡೋದು, ಅವರನ್ನು ಬಲೆಗೆ ಬೀಳಿಸೋದು. ಮಿಕಾ ಬಲೆಗೆ ಬೀಳ್ತಾ ಇದ್ದಂತೆ ಲಾಡ್ಜ್ಗೆ ಬಾ ಅಂತ ಕರೆಯೋದು. ಪಾಪ ಆ ಮಿಕಾ ಆಸೆಯಿಂದ ಲಾಡ್ಜ್ಗೆ ಹೋಗೋದು. ಹೋದ ಮೇಲೆ ಅವ್ರ ಹತ್ರ ಇದ್ದಿದ್ದನ್ನೆಲ್ಲ ದೋಚ್ತಾ ಇದ್ರು ಇವರು. ಈಗ ಸದ್ಯ ದೀಪಾ ಅವಟಗಿಯನ್ನು ಅರೆಸ್ಟ್ ಮಾಡಲಾಗಿದ್ದು ಆಕೆಯಿಂದ ಸಾಕಷ್ಟು ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಕಾರು ಸೇರಿದಂತೆ ಹಲವು ವಸ್ತುಗಳನ್ನು ಗಮನಿಸ್ತಾ ಇದ್ದೀರಾ. ತಿಲಕವಾಡಿ ಪೊಲೀಸ್ ಒಂದು ಲೇಡಿ ಆಫೆಂಡರ್ಗೆ ಸಿಕ್ಯೂರ್ ಮಾಡಿದ್ದಾರೆ. ಅವಳ ಹೆಸರು ದೀಪಾ ಮಹಾಲಿಂಗ ಅವಡ್ಗಿ. ಇವಳದು ಮೋಡಸ್ ಏನಿದೆ ಅಂದರೆ, ಇವಳಿಗೆ ಇವ್ರ ಜೊತೆಗೆ ಒಂದು ಪಾರ್ಟ್ನರ್ ಇದ್ದಾನೆ, ಶಿವಾನಂದ ಶಂಕರಯ್ಯ ಮಠಪತಿ. ಇವನು ಸಂಕೇಶ್ವರದವನು ಇದ್ದಾನೆ. ಈ ಲೇಡಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಇವ್ರದ್ದು ಪರಿಚಯ ಇದೆ. ಇವರ ಮೋಡಸ್ ಏನಿದೆ ಅಂದರೆ, ಇವನು ಶಿವಾನಂದ ಟಾರ್ಗೆಟ್ ಐಡೆಂಟಿಫೈ ಮಾಡ್ತಾನೆ. ಸೋಷಿಯಲ್ ಮೀಡಿಯಾದಿಂದ ಮಾಡ್ಬೋದು ಅಥವಾ ಪಬ್ಲಿಕ್ಕಿಂದ ಮಾಡ್ಬೋದು. ಇವನು ಆ ಟಾರ್ಗೆಟ್ದು ನಂಬರ್ ಈ ಲೇಡಿಗೆ ಕೊಡ್ತಾನೆ, ದೀಪಾಗೆ. ಆ್ಯಂಡ್ ಇವಳು ಆ ವ್ಯಕ್ತಿಗೆ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ವಲ್ಗರ್ ಚಾಟ್ ಕೂಡ ಇವಳು ಶುರು ಮಾಡ್ತಾರೆ. ಆಮೇಲೆ ಈ ಲೇಡಿ ಆ ವ್ಯಕ್ತಿಗೆ ಯಾವುದೇ ಲಾಡ್ಜ್ಗೆ ಹೋಗೋಣ ಅಂತ ಇನ್ವೈಟ್ ಮಾಡ್ತಾರೆ. ಇವರು ಲಾಡ್ಜ್ಗೆ ಹೋದರೆ ಅವರು ಹೇಳ್ತಾರೆ, ನೀವು ಫ್ರೆಶ್ ಆಗಿ ಬನ್ನಿ ಅಂತ, ಸ್ನಾನ ಮಾಡಿ ಅಂತ ಈ ವಿಕ್ಟಿಮ್ಗೆ ಇವರು ಬಾತ್ರೂಮ್ಗೆ ಕಳಿಸ್ತಾರೆ. ಆವಾಗ ಯೂಶ್ವಲಿ ಅವನು ಶರ್ಟ್ ಪ್ಯಾಂಟ್ ಹೊರಗಡೆ ಹಾಕ್ತಾನೆ. ತಕ್ಷಣವೇ ಇವರು ಅವನು ಒಳಗಡೆ ಬಾತ್ರೂಮ್ ಒಳಗಡೆ ಹೋಗಿದ ತಕ್ಷಣ ಇವರು ಅದಕ್ಕೆ ಲ್ಯಾಚ್ ಮಾಡಿಕೊಂಡು ಅವನ ಹತ್ರ ಏನೇನಿದೆ ಗಾಡಿದು ಚಾವಿ ವಗೇರ ಇದು ಮಾಡಿಕೊಂಡು ಕಳ್ಳತನ ಮಾಡ್ತಾರೆ. ಹೋದ ವರ್ಷ ಮೇ ತಿಂಗಳಲ್ಲಿ ಈ ಲೇಡಿ ಮೇಲೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಬೆಳಗಾವಿಯ ಬಂಟಿ ಬಬ್ಲಿ ಯಾವ ರೀತಿ ಮಿಕ್ಕಗಳನ್ನು ಟಾರ್ಗೆಟ್ ಮಾಡ್ತಿದ್ರು, ಹೇಗೆ ಬಲೆಗೆ ಕೆಡುತ್ತಾ ಇದ್ರು, ಎಷ್ಟು ಜನ ಇವರ ಬಲೆಗೆ ಬಿದ್ದಿರೋಂಥದ್ದು? ನೋಡಿ ನವೀನ್, ಏನು ದೀಪಾ ಏನಿದ್ದಾರೆ ಇವರು ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದ ನಿವಾಸಿ. ಕಳೆದ ಹಲವು ವರ್ಷಗಳಿಂದ ಈ ಒಂದು ಏನು ಹುಕ್ಕೇರಿ ತಾಲೂಕಿನ ಶಿವಾನಂದ್ ಹಿರೇಮಠ ಅನ್ನೋ ವ್ಯಕ್ತಿಯ ಜೊತೆ ಸಂಪರ್ಕ ಬೆಳೆಯುತ್ತೆ. ಜೊತೆಗೆ ಇಬ್ಬರು ಒಂದೇ ಕಡೆ ವಾಸವಾಗಿದ್ದರು ಅಂಥೇಳಿ ಹೇಳಲಾಗ್ತಾ ಇದೆ. ಇವರಿಬ್ಬರು ಸೇರಿಕೊಂಡು ಕಳೆದ ಹಲವು ವರ್ಷಗಳಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಏನಂತಂದರೆ ಈ ರೀತಿಯಾದಂಥ ಒಂದು ಶ್ರೀಮಂತ ಜನರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಬಲೆಯನ್ನು ಹಾಕಿ ಅವರನ್ನು ಗಾಳಕ್ಕೆ ಕಿಡಿವಿ ನಂತರ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ದಂಧೆಯಲ್ಲಿ ತೊಡಗಿಕೊಂಡಿದ್ರು ಅನ್ನೋದು ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಇತ್ತೀಚೆಗೆ ಏನು ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಟಿಳಕವಾಡಿ ಠಾಣೆಯಲ್ಲಿ ಪ್ರಕರಣ ಒಂದು ದಾಖಲಾಗುತ್ತೆ. ಈ ರೀತಿಯಾದಂಥ ಮಹಿಳೆಯೊಬ್ಬಳು ನನಗೆ ಏನಂತಂದರೆ ಒಂದು ಬೆಳಗಾವಿಯ ಟಿಳಕವಾಡಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಲಾಡ್ಜ್ಗೆ ಕರೆದು ಏನಂತಂದರೆ ಒಂದು ರೂಮ್ನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನೀನು ಸ್ನಾನ ಮಾಡಿಕೊಂಡು ಬಾ ಅಂತೇಳಿ ನಾನು ಒಳಗೆ ಹೋದಂಥ ಸಂದರ್ಭದಲ್ಲಿ ಹೊರಗಿನಿಂದ ಲಾಕ್ ಮಾಡಿ
ನಂತರ ನನ್ನ ಜೇಬಿನಲ್ಲಿರ್ತಕ್ಕಂಥ ಮೊಬೈಲ್ ಆಗಿರ್ಬೋದು ಮತ್ತು ಹಣ ಆಗಿರ್ಬೋದು, ಜೊತೆಗೆ ನಾನು ತಂದಂಥ ಕಾರ್ ಆಗಿರ್ಬೋದು, ಇದೆಲ್ಲವನ್ನು ತೆಗೆದುಕೊಂಡು ಹೋಗಿದ್ದಾಳೆ. ಜೊತೆಗೆ ಹಣಕ್ಕಾಗಿ ಏನಂತಂದರೆ ಬೇಡಿಕೆಯನ್ನು ಇಟ್ಟಿದ್ದಾಳೆ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಪ್ರಕರಣವನ್ನು ದಾಖಲಿಸ್ತಾರೆ. ಅಂಥ ಸಂದರ್ಭದಲ್ಲಿ ಪೊಲೀಸರು ಕಳೆದ ಹಲವು ತಿಂಗಳುಗಳಿಂದ ಈ ಏನು ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡ್ತಕ್ಕಂಥ ಆರೋಪಿ ದೀಪಾಳ ಬೆನ್ನು ಬಿದ್ದಿರ್ತಾರೆ. ಈ ಸಂದರ್ಭದಲ್ಲಿ ಟಿಳಕವಾಡಿ ಠಾಣೆ ಪೊಲೀಸರು ಇತ್ತೀಚೆಗೆ ಕಳೆದ 2-3 ದಿನಗಳ ಹಿಂದೆ ಇವಳನ್ನು ಬಂಧಿಸಿ ಏನಂತಂದರೆ ಕರೆತಂದು ಏನಂತಂದರೆ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ವಿಚಾರಗಳಲ್ಲಿ ಈ ಮಹಿಳೆ ಏನಂತಂದರೆ ಇದೇ ಒಂದು ದಂಧೆಯನ್ನು ಮಾಡಿಕೊಂಡಿದ್ಲು. ಜೊತೆಗೆ ಆತನ ಸ್ನೇಹಿತ ಶಿವಾನಂದ್ ಹಿರೇಮಠ ಏನಿದ್ದಾನೆ, ಆತ ಏನಂತಂದರೆ ಈ ದೀಪಾಳಿಗೆ ಯಾರು ಶ್ರೀಮಂತ ವ್ಯಕ್ತಿಗಳು, ಜೊತೆಗೆ ಅವರ ಫೋನ್ ನಂಬರ್ ಏನು, ಜೊತೆಗೆ ಅವರ ID ಏನಿದೆ, ಜೊತೆಗೆ ಇನ್ಸ್ಟಾಗ್ರಾಮ್ ಏನಿದೆ, ಫೇಸ್ಬುಕ್ ಏನಿದೆ ಅನ್ನೋ ವಿಚಾರವನ್ನು ಇವಳಿಗೆ ತಿಳಿಸ್ತಾ ಇದ್ದ. ಆ ನಂತರ ದೀಪಾ ಅವರಿಗೆ ಏನಂತಂದರೆ ಗಾಳನ್ನು ಹಾಕ್ತಾ ಇದ್ದಳು. ಅಂದರೆ ಆನ್ಲೈನ್ ಮೂಲಕ ಏನಂತಂದರೆ ಗಾಳ ಹಾಕಿ ಸ್ನೇಹವನ್ನು ಬೆಳೆಸ್ಕೊಂಡು ಅವರನ್ನು ಲಾಡ್ಜ್ಗೆ ಕರೆದುಕೊಂಡು ಬಂದು ಈ ರೀತಿಯಂಥ ಕೃತ್ಯವನ್ನು ಮಾಡ್ತಾ ಇದ್ರು ಅಂತೇಳಿ ಈಗ ಗೊತ್ತಾಗಿರುವಂಥದ್ದು ನವೀನ್.